ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮದುವೆ ಮೇಲೆ ಮಾಡೋವಂಥ ರಸಮ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು ಟೊಮೆಟೊ, ಒಂದು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ರಿಂದ 6 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆ ಮಾಡೋದಕ್ಕೆ ಇಲ್ಲಿ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಯಾರೆಲ್ಲ ನಾನು ವೀಡಿಯೋನ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋನ ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮೊದಲಿಗೆ ಇಲ್ಲಿ ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಒಂದು ಕುಕ್ಕರಲ್ಲಿ ಬೇಳೆನ ಹಾಕ್ಕೊಂಡು ಅದು ಬೇಳೆ ಬೇಯಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೊತೀನಿ. ನಾನು 1 ರಿಂದ 1.5 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಳೆ ಎಷ್ಟು ತೊಗೊತೀರಾ ಅದು ಹಾಕ್ಕೊಂಡಿಟ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಮನೆಯಲ್ಲೇ ಆಗಲಿ ಹೊರಗಡೆನೇ ಆಗಲಿ ರಸಮ್ ಇಲ್ಲ ಅಂತಂದರೆ ಊಟ ಪೂರ್ತಿನೇ ಆಗೋಲ್ಲ. ನಾವು ಈ ಸಾಂಬಾರನ್ನ ಮನೇಲಿ ಈಗ ಜಾಸ್ತಿ ಜನ ಏನಾದರೂ ಬಂದಾಗ, ಒಂದು ಬರ್ಡೇ ಪಾರ್ಟಿನೋ ಅಥವಾ ಏನೋ ಒಂದು ಪಾರ್ಟಿ ಏನಾದ್ರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಎಷ್ಟು ಜನಕ್ಕಾದ್ರೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಹಾಗೂ ಊಟ ಕೂಡ ಪೂರ್ತಿ ಆದಂಗಾಗುತ್ತೆ ರಸಮ್ ಸಾಂಬಾರಿದ್ದರೆ. ಬೇಳೆನ ಬೇಯಕ್ಕೆ ಇಟ್ಬಿಟ್ಟು ಒಂದು ಕಡೆ ಎಲ್ಲ ತರಕಾರಿ ಎಲ್ಲ ಏನೇನು ಇರುತ್ತೆ ಅದನ್ನೆಲ್ಲ ಹೆಚ್ಕೊತಾ ಇದ್ದೀನಿ. ಇಲ್ಲಿ ಮೊದಲು ನಾನು ಹುಣಸೆಹಣ್ಣ ತೊಳೆದ್ಬಿಟ್ಟು ಹುಣಸೆಹಣ್ಣ ನೆನೆಸ್ತೀನಿ. ಬಿಸಿನೀರಲ್ಲಿ ನೆನೆಸಿದ್ರೆ ತುಂಬ ಬೇಗ ಹುಳಿ ಬಿಡುತ್ತೆ. ನಾನು ತಣ್ಣೀರಲ್ಲೇ ನೆನೆಸ್ತಾ ಇದ್ದೀನಿ. ಈಗ ಒಂದೊಂದೇ ತರಕಾರಿ ಎಲ್ಲ ಹೆಚ್ಕೊಂಡು ಆ ಕಡೆ ಬೇಳೆ ಬೇಯೋ ಅಷ್ಟರಲ್ಲಿ ಈ ಕಡೆ ಎಲ್ಲ ಒಂದೊಂದೇ ಹೆಚ್ಕೊತಾ ಹೋಗ್ತೀನಿ. ಹಾಗೆ ನೀವು ಯಾವ ಥರ ಮಾಡ್ತೀರಾ ರಸಮ್ ಸಾಂಬಾರನ್ನ ಅಂತ ನನಗೆ ಕಮೆಂಟ್ ಮಾಡಿ. ಇಲ್ಲಿ ಟೊಮೆಟೊನ ಸಣ್ಣದಾಗಿ ಹೆಚ್ಕೊತೀನಿ, ಯಾಕೆಂದರೆ ಟೊಮೊಟೊ ಕಲಸೋಗೋ ಥರ ಬೇಯಬೇಕು. ಇಲ್ಲಾಂದರೆ ಸಾಂಬಾರಿಗೆ ಟೊಮೊಟೊ ಕಲಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿನ ಉದ್ದುದ್ದ ಸೀಳ್ಕೋಬೇಕು. ಮೆಣಸಿನ್ಕಾಯಿಂದನೇ ಖಾರ ಆಗೋದು, ಅದಕ್ಕೆ ನಾವು ಖಾರ ಪುಡಿ ಏನೂ ಹಾಕಲ್ಲಲ್ವ. ಹಂಗಾಗಿ ನೀವು ಎಷ್ಟು ಬೇಕು, ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಮೆಣಸಿನ್ಕಾಯಿನ ಇನ್ನೂ ಸ್ವಲ್ಪ ಬೇಕಾದರೆ ಜಾಸ್ತಿ ಹಾಕ್ಬೋದು. ನಾನು ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿನ ಕಡಿಮೆ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿನ ಈ ಥರ ಸೀಳ್ಕೋಬೇಕು, ಸಣ್ಣದಾಗಿ ಹೆಚ್ಕೋಬಾರ್ದು. ತರಕಾರಿ ಎಲ್ಲ ಹೆಚ್ಕೊಂಡಿದ್ದೀನಿ. ಅಷ್ಟರಲ್ಲೇ ಆ ಕಡೆ ಬೇಳೆ ಬೆಂದಿರುತ್ತೆ. ಅಷ್ಟರಲ್ಲಿ ತರಕಾರಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಬೇಳೆ ಕೂಡ ಬೆಂದಿದೆ. ಬೇಳೆನ ಫುಲ್ಲು ಒಂದು 2 ರಿಂದ 3 ವಿಷಲ್ ಹಾಕ್ಸ್ಬೇಕು. ಬೇಳೆ ಫುಲ್ಲು ನುಣ್ಣಗೆ ಹಿಂಗೆ ಕಲಿಸ್ಕೊಳ್ಳೋ ಥರ ಆಗಿರಬೇಕು, ಆವಾಗ ಮಸ್ಯಕ್ಕೆ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೆ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಏನೆಲ್ಲ ಹೆಚ್ಕೊಂಡಿದ್ವಲ್ಲ ಹಂಗೆ ಒಂದೊಂದೇ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಮೊದಲು. ನಾನಿಲ್ಲಿ ಒಂದು 5 ಜನಕ್ಕೆ ಆಗೋವಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇದು ಎಂಥ ಫಂಕ್ಷನ್ ಇದ್ರೂ ಕೂಡ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ. ಏನು ಸಾಂಬಾರು ಮಾಡೋದು ಅಂತ ಟೆನ್ಷನ್ ಇದ್ದಾಗ ಇದನ್ನು ಮಾಡಿಕೊಂಡ್ರೆ ಊಟ ಮಾತ್ರ ಸೂಪರಾಗಿರುತ್ತೆ. ಮೆಣಸಿನ್ಕಾಯಿ ಎಲ್ಲ ಹಾಕಿ ಆದಮೇಲೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಬೆಂದು ಮೆಣಸಿನ್ಕಾಯಿ ಎಲ್ಲ ಬೆಂದಾದಮೇಲೆ ಟೊಮೆಟೊನ ಹಾಕಬೇಕು. ಟೊಮೆಟೊ ಫುಲ್ಲು ನುಣ್ಣಗೆ ಕಲಿಸ್ಕೊಳ್ಳೋ ಥರ ಬೇಯಬೇಕು. ಟೊಮೊಟೊ ಬೆಂದಿದೆ. ಇವಾಗ ಫುಲ್ಲು ಅದು ಮುಟ್ಟಿದ್ರೆ ಹಿಂಗೆ ಫುಲ್ಲು ಸಾಫ್ಟಾಗಿ ಆಗೋಗ್ಬೇಕು. ಆ ರೀತಿ ಬೇಯಿಸ್ಬೇಕು ಟೊಮೊಟೊನ. ನೋಡಿ ಹೀಗೆ ಟೊಮೊಟೊ ಫುಲ್ಲು ನುಣ್ಣಗಾದ್ಮೇಲೆ ಹುಳಿ ಕಲಿಸ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಹುಣಸೆಹಣ್ಣೆಲ್ಲ ತೆಗೆದುಬಿಟ್ಟು ಕಲಸಿ ನೀರನ್ನ ಮಾತ್ರ ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸಿ. ನಾನಿಲ್ಲಿ 1.5 ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಫುಲ್ಲು ಇದು ಹುಳಿ ಏನು ಹಾಕಿರ್ತೀವಲ್ವ ಅದೆಲ್ಲ ಫುಲ್ಲು ಚೆನ್ನಾಗಿ ಕುದಿಬೇಕು. ಆ ಕುದ್ರೇ ಆ ಫ್ಲೇವರ್ ಚೆನ್ನಾಗಾಗೋದು. ಒಂದು 5 ರಿಂದ 10 ನಿಮಿಷ ಬೇಕಾಗ್ಬೋದು ಈ ಸಾಂಬಾರನ್ನ ಮಾಡೋದಕ್ಕೆ. ಬಟ್ ಮಾತ್ರ ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಬೇಳೆನ ಮಸ್ಕೊಂಡು ಚೆನ್ನಾಗಿ ಮಸಿಬೇಕು. ಬೇಳೆನ ಹೀಗೆ ಫುಲ್ಲು ನುಣ್ಣಗೆ ಮಸಿರಿ ನಾನು ಈ ಥರ ಮಸ್ಕೊಂಡಿದ್ದೀನಿ. ನಾನಿಲ್ಲಿ ಸೌಟಲ್ಲೇ ಮಸಿತಾಯಿದ್ದೀನಿ. ನೀವು ಮಸಿಯೋದ್ರಲ್ಲಿ ಮಸ್ಕೊಳ್ಳಿ. ನೋಡಿ ಹೀಗೆ ಫುಲ್ಲು ನುಣ್ಣಗೆ ಮಸ್ಕೋಬೇಕಾಗತ್ತೆ ಬೇಳೆನ. ಇಲ್ಲಿ ಹುಣಸೆ ಹುಳಿ ಚೆನ್ನಾಗಿ ಕುದ್ದಿದೆ, ಹುಣಸೆಹಣ್ಣೆಲ್ಲ ಹಾಕಿದ್ವಲ್ಲ ನೀರು ಚೆನ್ನಾಗಿ ಕುದ್ದಿದೆ. ಈಗ ಬೇಳೆ ಮಸ್ತಿರ್ತೀವಲ್ವ ಆ ಬೇಳೆನ ಇದಕ್ಕೆ ಸೇರಿಸ್ಬೇಕು. ನೋಡಿ ಚೆನ್ನಾಗಿ ಕುದ್ದಿದೆ. ಇವಾಗ ಬೇಳೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ.
ಫುಲ್ಲು ಬೇಳೆನ ಫುಲ್ಲು ಸೇರಿಸಿ, ಅಂದರೆ ಫುಲ್ಲು ಇದು ದಾಲ್ ಥರ ಗಟ್ಟಿ ಆಗಿಬಿಟ್ಟಿರ್ತಾರೆ. ನೀರನ್ನ ನಿಮ್ಗೆ ಎಷ್ಟು ಬೇಕು ತೆಳು ಅಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೋಬೋದು. ನಾನಿಲ್ಲಿ ನನಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಸೇರಿಸ್ಕೊಂಡಿದ್ದೀನಿ. ಬೇಳೆ ಎಲ್ಲ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಈ ಟೈಮಲ್ಲಿ ನೀವು ಸಪ್ಪೆ ಆಗಿದೆ ಏನಾಗಿದೆ ಅಂತ ಬೇಕಾದ್ರೆ ಟೇಸ್ಟ್ನ ನೋಡ್ಕೋಬೋದು. ನಿಮ್ಗೆ ಎಷ್ಟು ತೆಳು ಬೇಕಾಗುತ್ತೆ ಅಷ್ಟನ್ನ ನೀರನ್ನ ಸೇರಿಸಿ ಕುದಿಯೋದಕ್ಕೆ ಬಿಟ್ಬಿಡಿ. ಸಾಂಬಾರೆಲ್ಲ ರೆಡಿ ಆಗಿದೆ ನಮ್ಮದು. ಲಾಸ್ಟಿಗೆ ಸಾಂಬಾರೆಲ್ಲ ಕುದ್ದು ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ರೆಡಿ ಆಯಿತು ಸಾಂಬಾರು. ಹೀಗೆ ನೀವು ನೋಡಿಕೊಂಡು ಮಾಡಿಕೊಂಡು ತಿನ್ಕೊಂಡು ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.